ಹಸುಗಳನ್ನ ಕಟ್ಟದಾಯ್ದಂಥ ಕೊಟ್ಟಿಗೆಯನ್ನು ನಾವು ಕುಟೀರವಾಗಿ ಮಾಡಿದ್ದೀರಿ ನೋಡಿ ಈ ರೀತಿಯಲ್ಲಿ ಮಾಡಿದ್ದೀವಿ. ಓ, ಬಹುಶಃ ಇಲ್ಲಿ ಬಂದು ಮಲಗುವವರು ಪುಣ್ಯವಂತರೇನು, ಯಾಕಂದ್ರೆ ಹಸುಗಳು ಮಲಗ್ತಾ ಇದ್ವಲ್ಲ. ಹೌದು, ಹಸುಗಳಿದ್ದಂಥ ಜಾಗ. ಹೌದು ಹೌದು. ಇಲ್ಲಿ ಕನ್ನಡ ಚಲನಚಿತ್ರದ ಖ್ಯಾತ ನಟರುಗಳದ್ದು ಫುಲ್ ಎಲ್ಲನೂ ಮೊಮೆಂಟೋಸ್ ಎಲ್ಲನೂ ಇಟ್ಟಿದ್ದೀವಿ. ಪಿ ಶ್ರೀನಿವಾಸು, ಡಾಕ್ಟರ್ ರಾಜ್ಕುಮಾರ್, ಅಂಬರೀಷ್, ವಿಷ್ಣುವರ್ಧನ್, ಅಮಿತಾಬ್ ಬಚ್ಚನ್, ಪಿ ಶ್ರೀನಿವಾಸು, ಭಗತ್ ಸಿಂಗು. ಇದು ಮಕ್ಕಳ ಬಹಳ ಎಂಜಾಯ್ ಹೌದು, ಮಾಡ್ತಾರೆ. ತುಂಬಾ ಮಕ್ಕಳುಗಳ ಬರ್ತಡೇಗಳೆಲ್ಲ ಲೈಟಿಂಗ್ ನಲ್ಲಿ ತುಂಬಾ ಇದೆಲ್ಲ ಚೆನ್ನಾಗಿರುತ್ತೆ. ಸೋಲಾರ್ ಲೈಟ್ಸ್ ನಾವು ಆನ್ ಮಾಡಬೇಕು ಅನ್ನೋ ಒಂದು ಅವಶ್ಯಕತೆ ಇಲ್ಲ. ಸಂಜೆ 7 ಗಂಟೆ ಕತ್ಲಾಗ್ತದೆ, ಇದೆಲ್ಲ ಆಟೋಮೆಟಿಕ್. ಇಡೀ ನಮ್ಮ ರೆಸಾರ್ಟ್ ನಲ್ಲಿ ಆಲ್ಮೋಸ್ಟ್ 90% ಸೋಲಾರ್ ಎಲ್ಲ. ಇದು ಇಡೀ SS ಕುಟೀರ ಏನಿದೆ ಇದನ್ನ ಪೂರ್ತಿ ವ್ಯೂ ಮಾಡೋದಕ್ಕೆ ಅಂತ ಮಾಡಿರ್ತಕ್ಕಂಥದ್ದು. ವ್ಯೂ ಪಾಯಿಂಟ್ ಮಧ್ಯದಲ್ಲಿ ಮೇಲ್ಗಡೆ ಕೂತ್ಕೊಂಡ್ಬಿಟ್ರೆ ಪೂರ್ತಿ ತೋಟದ ವ್ಯೂ ಕಾಣಿಸುತ್ತೆ. ಅದು ರಾತ್ರಿ ಹೊತ್ತಿನಲ್ಲಿ ಫುಲ್ಲು ಲೈಟಿಂಗಿನಲ್ಲಿ ಇಡೀ ತೋಟ ಕಾಣಿಸ್ತಾ ಇರುತ್ತೆ. ಮಲೆನಾಡಲ್ಲೋ ಅಥವಾ ಕೋಸ್ಟಲ್ ಕರ್ನಾಟಕದಲ್ಲೋ ಅಥವಾ ಮೈಸೂರು ಗೀಸೂರು ಚಾಮರಾಜಪೇಟೆ ಆಚೆ ಕಡೆ ಈ ತರದ ಏರಿಯಾಗಳಲ್ಲಿ ಈ ತರದ ನೋಡಬಹುದೇ ಹೊರತು, ಆದರೆ ಬೆಂಗಳೂರಿಗೆ ಅಟ್ಯಾಚ್ ಆಗಿ ಅದು ಹೆಸರು ಕಟ್ಟದಂತ ಬಹಳ ಸಮೀಪದ ಏರಿಯಾದಲ್ಲಿ ಇಂತಹ ಒಂದು ತೋಟ ಇಷ್ಟು ಹಸಿರಿನ ಹಚ್ಚ ಹಸಿರು ಹೊದ್ದು ಮಲಗಿದೆ. ಇಲ್ಲಿ ರೂಮಿಗೆ ಹೋಗಿ ಅಥವಾ ಅಲ್ಲಿ DJ ಡ್ಯಾನ್ಸ್ ಮಾಡೋ ಏರಿಯಾಕ್ಕೆ ಹೋಗಿ ಅಥವಾ ಎಂಟ್ರೆನ್ಸ್ ಬನ್ನಿ, ಎಲ್ಲ ಹೋದ್ರೂ ನಿಮಗೆ ತೋಟ ತೋಟ ತೋಟ, ಪರಿಸರ ಪರಿಸರ, ಹಸಿರು ಹಸಿರು ಹಸಿರು. ಇಲ್ಲೆಲ್ಲ ಈ ಸಾರೋಟ್ ಗಿರೋಟ್ ಆ ಥರದ್ದೆಲ್ಲ ಮಾಡ್ತೀರಾ? ಇದು ಫೋಟೋ ಶೂಟ್ಗಳಿಗೆ ಅಂತ ಮಾಡಿರ್ತಕ್ಕಂಥದ್ದು ಎಲ್ಲ ಬಂದು ಫೋಟೋ ತಗೊಳ್ಳೋದಕ್ಕೆ. ಈಗ ಕೊನೆ ತಮ್ಮ ಬಂದಿದ್ದಾನೆ ಶರ್ಮಾ. ಇದು ನೋಡಿ, ಇದು ಹಳೆ ಮನೆ. ಇಲ್ಲಿ ಕೆಲಸಗಾರಗಳು ಇದ್ರು, ಜೊತೆಗೆ ಇಲ್ಲಿ ಇದೇ ಜಾಗದಲ್ಲಿ ಹಸುಗಳನ್ನ ಕಟ್ತಾ ಇದ್ದಿದ್ದು. ಅಲ್ಲಿ ಮುಂದೆಗಡೆ ಹಸುಗಳನ್ನ ಇಟ್ಟು ರಾತ್ರಿ ಹೊತ್ತು ಇಲ್ಲಿ ಹಸುಗಳನ್ನ ಕಟ್ತಾ ಇದ್ರು ಅಂತಹ ಜಾಗ ಇದು. ಇವತ್ತು ಹಸುಗಳನ್ನ ಕಟ್ಟದಾಯ್ದಂಥ ಕೊಟ್ಟಿಗೆಯನ್ನು ನಾವು ಕುಟೀರವಾಗಿ ಮಾಡಿದ್ದೀರಿ ನೋಡಿ ಈ ರೀತಿಯಲ್ಲಿ ಮಾಡಿದ್ದೀವಿ. ಓ, ಬಹುಶಃ ಇಲ್ಲಿ ಬಂದು ಮಲಗುವವರು ಪುಣ್ಯವಂತರೇನು, ಯಾಕಂದ್ರೆ ಹಸುಗಳು ಮಲಗ್ತಾ ಇದ್ವಲ್ಲ. ಹೌದು, ಹಸುಗಳಿದ್ದಂಥ ಜಾಗ. ಹೌದು ಹೌದು. ನೋಡಿ ಬಂದರೆ ಡಾರ್ಮೆಟ್ರಿ ಥರದಲ್ಲಿ ಈ ಜಾಗದಲ್ಲಿ ಇಲ್ಲಿ ತುಂಬಾ ಈ ಕಾಟ್ ಅಲ್ದೇನೂ ತುಂಬಾ ಜನ ಕೆಳಗಡೆನೂ ಬೆಡ್ಗಳಿರುತ್ತೆ. 20 ಜನ ಇಲ್ಲಿ ಎಕ್ಸ್ಟ್ರಾ ಬೆಡ್ಸ್ ಇರುತ್ತೆ. ಸೊ ಒಂದು 15 ಇಂದ 20 ಜನ ಆರಾಮಕ್ಕೆ ಸ್ಟೇ ಮಾಡೋಂಥ ಮಾಡ್ಬೋದು, ಅನುಕೂಲ ಇರುತ್ತೆ ಜಾಗ. ಟೋಟಲಿ ನಿಮ್ಮ ಈ ಇದರಲ್ಲಿ ಕುಟೀರದಲ್ಲಿ ಎಷ್ಟು ಜನರನ್ನ ಏಕಕಾಲದಲ್ಲಿ ಸಂಭಾಳಿಸಬಲ್ರಿ? 150 ಜನದವರೆಗೂ ಅನುಕೂಲ ಇದೆ. ಹಿಂದಿನ ದಿವಸ ಸ್ಟೇ ಮಾಡಿದ್ರೆ ಅಂದ್ರೆ ಒಂದೊಂದು ರೂಮು ಸಪ್ರೇಟ್ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ. ಒಟ್ಟೊಟ್ಟಿಗೆ ಸೇರುವಂತದ್ದು ನಿಮಗೆ ಮಾಡಲ್ ರೆಡ್ ಹೌಸ್ ಆ ತರ 20 ಜನ ಡಾರ್ಮೆಟ್ರಿಯಲ್ಲಿ ಒಂದು 20 ಜನ. ದೊಡ್ಡಣ್ಣ, ನಮ್ಮ ದೊಡ್ಡಣ್ಣವರು ಈಗಷ್ಟೇ ಬಗ್ಗೆ ಮಾತಾಡಿದ್ದು. ಎಲ್ಲೂ ಬರಹಗಳನ್ನು ಇಟ್ಟಿದ್ದೀರಿ. ಎಲ್ಲರೂ ನಮ್ಮವರೆಂಬ ಭ್ರಮೆ ಇತ್ತು. ಹಿಂದೆ ತಿರುಗಿ ನೋಡಿದಾಗ ನನ್ನ ನೆರಳು ಮಾತ್ರ ಇತ್ತು. ಅದೇ ಸತ್ಯ. ಈ ಥರದ ಇದನ್ನೆಲ್ಲ ಅಲ್ಲಲ್ಲಿ ಹೌದು ಅಲ್ವಾ? ಇದೆಲ್ಲ ಇಲ್ಲಿ ಫೋಟೋ ಶೂಟ್ ಪರ್ಪಸ್ಗೋಸ್ಕರ. ಇಲ್ಲಿ ಕನ್ನಡ ಚಲನಚಿತ್ರದ ಖ್ಯಾತ ನಟರುಗಳದ್ದು ಫುಲ್ ಎಲ್ಲನೂ ಮುಖವಾಡಗಳು ಮೊಮೆಂಟೋಸ್ ಎಲ್ಲನೂ ಇಟ್ಟಿದ್ದೀವಿ. ಪಿ ಶ್ರೀನಿವಾಸು, ಡಾಕ್ಟರ್ ರಾಜ್ಕುಮಾರ್, ಅಂಬರೀಷ್, ವಿಷ್ಣುವರ್ಧನ್, ಅಮಿತಾಬ್ ಬಚ್ಚನ್, ಪಿ ಶ್ರೀನಿವಾಸು, ಭಗತ್ ಸಿಂಗು. ಹೌದು. ಈ ಜಾಗವನ್ನೇ ಹೇಗೆ ಫೋಟೋಶೂಟ್ಗೋಸ್ಕರ ಇದನ್ನು ಯೂಸ್ ಮಾಡೋದಕ್ಕೆ, ಮತ್ತು ಬಂದವರು ಉಳ್ಕೊಳ್ಳೋದಕ್ಕೆ ಪ್ಯಾಲೇಸ್ ಥರದ್ದು. ಅರಮನೆಯಲ್ಲಂತೂ ಹೋಗಿ ಯಾರಿಗೂ ಉಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅರಮನೆ ಥರ ಇರೋಂಥ ಜಾಗದಲ್ಲಿ ಬಂದರೂ ಅವ್ರಿಗೂ ಒಂದು ಸಂತೋಷ ಇರುತ್ತೆ. ನಾವು ಅರಮನೆ ಥರದಲ್ಲಿ ಇರ್ತೀವಿ ಅನ್ನೋದು ಇದರ ಒಳಗಡೆ ಅನ್ನೋದಕ್ಕೆ. ಓಕೆ, ಅರಮನೆ ಒಳಕ್ಕೆ ಹೋದ ಅನುಭವನೂ ಆಗುತ್ತೆ, ಒಳಗಡೆನೂ ಅದೇ ಥರನೇ ವ್ಯವಸ್ಥೆಯನ್ನು ಮಾಡಿರ್ತೀವಿ. ಎರಡು ರೂಮ್ಗಳಿದೆ. ಮೇಲ್ಗಡೆ 15 ಜನ ತನಕ ಇದು ಕುಟುಂಬ ಇಲ್ಲಿ ಉಳಿಬಹುದು ಅಲ್ವಾ? ಹೌದು, ಫ್ಯಾಮಿಲಿಗಳು ಬಂದಾಗ ಈ ಜಾಗವನ್ನು ಕೊಡ್ತೀವಿ.
ಇಲ್ಲಿ 2 ರೂಮ್ಸ್ ಇದೆ. ಮೇಲ್ಗಡೆ ಮಕ್ಕಳು ಮೇಲ್ಗಡೆ ಮಕ್ಕಳು ಎಲ್ಲರೂ ಮಲ್ಕೊಳ್ಳೋಕೆ ಅನುಕೂಲ ಇರುವಂಥ ಜಾಗ ಇದೆ. 15ರಿಂದ 20 ಜನ ಇಲ್ಲಿ ಒಟ್ಟಿಗೆ ಇರ್ಬೋದು, ಆ ಥರ ವ್ಯವಸ್ಥೆ ಮಾಡಿ. ಸಪರೇಟ್ ಫ್ಯಾಮಿಲಿ ಬಂದವರು ನಾವೇ ಅಡಿಗೆ ಮಾಡ್ಕೊಂತೀವಿ ಅಂದ್ರೆ ಅಡಿಗೆ ಮಾಡ್ಕೊಳ್ಳೋ ಕಿಚನ್ ವ್ಯವಸ್ಥೆನೂ ಇದೆ. ಸ್ವಂತವಾಗಿ ನಾವೇ ಅಡಿಗೆ ಮಾಡ್ಕೊಂತೀವಿ ಅನ್ನೋರಿಗೆ. ಅದೇ ಕೆಲವರಿಗೆ ಇತ್ತೀಚೆಗೆ ಮನೆಯಲ್ಲೆಲ್ಲ ಹೋಟೆಲಲ್ಲಿ ತಿಂದ ಅಭ್ಯಾಸ ಆದವರಿಗೆ ಅಪರೂಪಕ್ಕೆ ಅಡುಗೆ ಮಾಡುವ ಒಂದು ಹವ್ಯಾಸ. ಮದುವೆ ಸಮಾರಂಭಗಳಲ್ಲಿ ಇದೆಲ್ಲ ಇಲ್ಲೇ ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ಗಳಾಗಿರುತ್ತೆ. ಇಲ್ಲಿ ಈ ರಿಂಗ್ಸ್ ಏನು ಕಾಣಿಸ್ತಾ ಇದೆ ಇದೆಲ್ಲ ಪೂರ್ತಿ ಲೈಟಿಂಗ್ಸ್, ಫ್ಲವರ್. ಇಲ್ಲೊಂದು ಇನ್ನೊಂದು ಎಂಟ್ರೆನ್ಸ್ ಇದೆ ಕಾಣುತ್ತೆ ಅದು. ಹೌದು, ಇನ್ನೊಂದು ಎಂಟ್ರೆನ್ಸ್ ಇದೆ. ಏನು ಹೊಸದಾಗಿ ಮಾಡಿಸಿದ್ರೆ ಫೋಟೋ ಶೂಟ್ ಪರ್ಪಸ್ಗೋಸ್ಕರ ಎಲ್ಲ ಇದೆಲ್ಲ ಮಾಡಿಸಿರೋದು. ಇದೊಂದು ಮಿರರ್ ಹೌಸ್ ಅಂತ ಇದೆ. ಬನ್ನಿ. ಒಬ್ಬ ವ್ಯಕ್ತಿನೇ 12-13 ಥರ ಕಾಣಿಸ್ತಾರೆ ಇದರೊಳಗಡೆ. ಸಾಮಾನ್ಯವಾಗಿ ಈ ಥರದ್ದನ್ನ ಎಂಟರ್ ದಿ ಡ್ರ್ಯಾಗನ್ ಫಿಲಮ್, ಬ್ರೂಸ್ಲಿ ಫಿಲಮ್ ಒಂದರಲ್ಲಿ ನೋಡಿರ್ತಾರೆ ಅಷ್ಟೇ. ಅದನ್ನ ಇಲ್ಲೇ ನಾವು ಮಾಡಿದ್ದೀವಿ. ಈ ಕೆಲವರು ಸ್ಕೇರಿ ಹೌಸಲ್ಲೂ ಕೆಲವರು ಮಾಡಿರ್ತಾರೆ. ಹೌದು, ನೀವು ಹೊರಗಡೆ ಹೇಗೆ ಬರ್ತೀರಿ ನೋಡೋಣ ಅಂತೇನೋ ಒಂದು. ಇದೆಲ್ಲ ಮಕ್ಕಳಿಗೆಲ್ಲ ಭಾಳ ಖುಷಿ ಆಗ್ಬೋದು. ಹೌದು. ಸಾಕಷ್ಟು ಸ್ಕೂಲ್ ಮಕ್ಕಳುಗಳು ಸಹ ಬರ್ತಾ ಇರ್ತಾರೆ ಇಲ್ಲೆಲ್ಲನೂ. 100 ಜನ 200 ಜನ ಈ ಥರ ಮಕ್ಕಳುಗಳೆಲ್ಲ ಬಂದು. ಇದೊಂದು ಗ್ಲಾಸ್ ಹೌಸು. ಇಲ್ಲಿ ಚನ್ನಪಟ್ಟಣದ ಬೊಂಬೆಗಳು ಅದೆಲ್ಲ ಹಾಕಿ ಇದು ಮಾಡಿದೆ. ಇಲ್ಲಿ ಫೋಟೋ ಶೂಟ್ಗಳಿಗೆಲ್ಲ ಭಾಳ ಅನುಕೂಲ ಆಗುತ್ತೆ ಇದೆಲ್ಲ ನೋಡಲಿಕ್ಕೆ. ರಾಮಚಂದ್ರ, ಈ ಐಡಿಯಾ ಹೇಗೆ? ಇದಕ್ಕೇನಾದ್ರು ಆರ್ಕಿಟೆಕ್ಟ್ ಎಲ್ಲ ಇಟ್ಕೊಂಡಿದ್ದೀರಾ? ಏನು ಕತೆ? ಇದಕ್ಕೆ ನಮಗೆ ಮೋಹನ್ ಬೀಕರೆ ಅಂತ ಅಂದ್ಬಿಟ್ಟು ಫಿಲಮ್ ಆರ್ಟ್ ಡೈರೆಕ್ಟ್ರು, ಅವರು ನಮಗೆ 40 ವರ್ಷದ ಸ್ನೇಹ. ಅವರು ಇದನ್ನೆಲ್ಲ ಐಡಿಯಾಗಳು ಕೊಟ್ಟು ಮಾಡಿಸ್ಕೊಡ್ತಾ ಇರೋದು ನಮಗೆ. ಇದು ಮಕ್ಕಳ ಭಾಳ ಎಂಜಾಯ್ ಮಾಡ್ತಾರೆ. ಹೌದು, ತುಂಬಾ ಮಕ್ಕಳುಗಳ ಬರ್ತಡೇಗಳೆಲ್ಲ ಲೈಟಿಂಗ್ನಲ್ಲಿ ತುಂಬಾ ಚೆನ್ನಾಗಿದೆ. ಸೋಲಾರ್ ಲೈಟ್ಸ್ ನಾವು ಆನ್ ಮಾಡಬೇಕು ಅನ್ನೋ ಒಂದು ಅವಶ್ಯಕತೆ ಇಲ್ಲ. ಸಂಜೆ 7 ಗಂಟೆ ಕತ್ಲಾಗ್ತದೆ, ಇದೆಲ್ಲ ಆಟೋಮೆಟಿಕ್. ಇಡೀ ನಮ್ಮ ರೆಸಾರ್ಟ್ನಲ್ಲಿ ಆಲ್ಮೋಸ್ಟ್ 90% ಸೋಲಾರ್ ಎಲ್ಲ ಸೋಲಾರ್ ಲೈಟ್ಗಳೇನೇನೆ. ಪರಿಸರ ಸ್ನೇಹಿ ಅಂದರೆ ನೀವು ನಿಸರ್ಗವನ್ನು ಉಳಿಸೋದ್ರ ಜೊತೆಗೆ ಪರಿಸರ ಸ್ನೇಹಿ ಕಾರ್ಯಕ್ರಮ ಏನಿದೆ ಅದನ್ನು ಹೆಚ್ಚಿಗೆ ಮಾಡ್ತಾ ಇದ್ದೀವಿ. ಹೌದು, ಮತ್ತೆ ಪರಿಸರವನ್ನು ಹಾಳು ಮಾಡುವಂಥ ಯಾವ ಕೆಲಸವನ್ನು ಮಾಡ್ತಾ ಇಲ್ಲ. ಯಾವುದು ಬೇರೆ ಮಾವಿನ ಮರ ಇದೆ, ತೋತಾಪುರಿ. 14 ವೆರೈಟಿ ಮಾವಿನ ಮರಗಳಿದೆ ಇಲ್ಲಿ. ಇದು ಬೇಲೂರು ಹಳೇಬೀಡು ಅಂತ ರೂಮ್ಗಳಿವೆ. ಈ ಹೆಸರುಗಳನ್ನೆಲ್ಲ ಇದೇ ಥರ ಇಡಬೇಕು ಅಂತ ಯೋಚನೆ ಮಾಡಿಟ್ರೆ ಹೇಗೆ? ಅದು ಖಂಡಿತ ಇದೇ ಥರನೇ ಇಡಬೇಕು. ಈ ಸ್ಥಳಕ್ಕೆ ತಕ್ಕಾದ ಒಂದು ಹೆಸರು ಬೇಕು ಅಂತ. ಮತ್ತೆ ನಮ್ಮ ಕನ್ನಡದ ಕಲ್ಚರ್ ಕಂಪನ್ನ ಬೆಳೆಸಬೇಕು. ಪ್ರತಿ ರೂಮಲ್ಲೂ ಗೋಡೆಯಲ್ಲಿ ಚಿತ್ರಗಳನ್ನು ಮಾಡಿಸಿದಿರಲ್ಲ? ಹೌದು, ಭಾಳ ಚೆನ್ನಾಗಿದೆ. ಹೊಸತನ ಕಾಣಬೇಕು ಬಂದವ್ರಿಗೂ. ನಮ್ಮ ಸಂಸ್ಕೃತಿ ಬಗ್ಗೆ ಅವ್ರಿಗೂ ಒಂದು ಅರಿವಿರಬೇಕು. ಅರಿವಿರಬೇಕು. ಹೌದು. ಅದು ಬೇಲೂರು, ಇದು ಪಕ್ಕದಲ್ಲಿ ಹಳೇಬೀಡು. ಅದೇ ರೀತಿಯಾದ ಇದು ಬ್ಯಾಂಬೋ ಹೌಸ್ ಅಂತ, ಬಿದಿರಿನ ಮನೆ ಅಂತ. ಅಂದರೆ ನೋಡೋದಕ್ಕೆ ಬಿದಿರಿನ ಮನೆ ಥರನೇ ಇದೆ ಇದು. ಒಳಗಡೆ ಎಲ್ಲ ಹೆಂಚು ಹಾಕಿ ದೊಡ್ಡ ಫ್ಯಾಮಿಲಿಗಳು, ಒಟ್ಟು ಕುಟುಂಬ 10 ಜನ 15 ಜನ ಬಂದಾಗ ಅವರು ಇಲ್ಲಿ ಉಳ್ಕೊಳ್ಳೋದಕ್ಕೆ, ಒಟ್ಟಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡೋ ಥರ ಮಾಡಿದ್ದೀವಿ ಇದನ್ನು. ಇದು ಫುಲ್ ಫ್ಲಜ್ಡ್ ಇದೆ ಇದು. ಹೌದು, ವಾಷಿಂಗ್ ಮಷೀನಿಂದ ಹಿಡಿದು ಎಲ್ಲವೂ ಇದೆ. ಮೇಲ್ಗಡೆ 10ರಿಂದ 15 ಜನ ಮಲ್ಕೋಬೋದು. ಮೇಲ್ಗಡೆ ಇಲ್ಲಿ ರೂಮ್ ಇದೆ, ಇಲ್ಲಿ ಕಾಟಿರುತ್ತೆ, ಇಲ್ಲಿ ಎಲ್ಲ ಕೂತ್ಕೋಬೋದು. ಅಂದರೆ ಅವರ ಮನೆಯ ಅನುಭವವನ್ನೇ ಇಲ್ಲಿ ಅಲ್ವಾ? ತಂಪಾದ ವಾತಾವರಣ, AC ರೂಮ್ ಇದ್ದಾಗೆ ಇದು. ಹೌದು. ಅಲ್ಲ, ಈಗಲೂ ಹಾಗೆ ಇದೆಯಲ್ಲ. ನಾವೀಗ ಹೆಚ್ಚು ಕಮ್ಮಿ 2 ಗಂಟೆ
2 ಗಂಟೆಯಲ್ಲಿ ಒಳಗೆ ಬಂದರೂ ತಣ್ಣಗಾಗುತ್ತೆ. ಹೌದು, ನೀವು AC ಹಾಕಿದ್ರೆ ಜಾಸ್ತಿ ಇದ್ರೆ ಮಲ್ಕೊಳ್ಳೋಕ್ಕೆ ವ್ಯವಸ್ಥೆನೂ ಇದೆ ಮೇಲ್ಗಡೆ. ಸೆಂಟ್ರಲ್ AC ಥರ ಇದೆ. ಬಂದಂಥ ಜನಗಳಿಗೆ ಇಲ್ಲಿ DJ ಏರಿಯಾನೇ ಸಪ್ರೇಟಾಗಿ ಮಾಡಿದ್ದೀವಿ. DJ ಇರುತ್ತೆ, ಆದರೆ ನಿಮ್ಮ ಬೆಂಗಳೂರಲ್ಲಿ ಇರುವ ಹಾಗೆ ಕೈಯಲ್ಲಿ ಏನೂ ಇರುವುದಿಲ್ಲ. ಹಾಂ, ಅದಕ್ಕೆ ಅವಕಾಶನೇ ಇರಲ್ಲ. ಖಂಡಿತ ಅವಕಾಶ ಇರೋದಿಲ್ಲ. ಇಲ್ಲಿ ಸಾತ್ವಿಕವಾದಂಥ ನೆಲೆಯಲ್ಲೇ ನೀವು ಆಧುನಿಕವಾದಂಥ ಪರಿಸರವನ್ನು ಅಳವಡಿಸಿದ್ದೀರಿ. ನ್ಯಾಚುರಲ್ ಜಿಮ್ ಇಟ್ಟಿದ್ದೀರಿ. ಹಾಂ, ನೇಚರ್ ಮಧ್ಯದಲ್ಲೇ ಜಿಮ್ಮು. ಬೆಳಗಿನ ಜಾವದಲ್ಲಿ ಇಲ್ಲೆಲ್ಲ ಜಿಮ್ ಮಾಡೋದಕ್ಕೆ ಎಲ್ಲ. ಅಡಿಕೆ ಮರವನ್ನು ಹಾಗೆ ಉಳಿಸ್ಕೊಂಡಿದ್ದೀರಿ. ಹೌದು, ಯಾವುದೇ ಮರಗಳನ್ನ ತೆಗೆದಿಲ್ಲ. ಅದೇ ಎಲ್ಲ ಮರಗಳನ್ನ ಹಾಗೆ ಉಳಿಸ್ಕೊಂಡು ಬಂದವರು ಇದನ್ನು ಯೂಸ್ ಈ ಪರಿಸರದಲ್ಲಿ ಬಂದವರೆಲ್ಲ ಈ ಪರಿಸರದಲ್ಲಿ ಇದನ್ನು ಯೂಸ್ ಮಾಡೇ ಮಾಡ್ತಾರೆ. ಯಾರಿಗೂ ಸ್ಟ್ರೈನ್ ಅನ್ಸಲ್ಲ. ಕೆಲವು ಕಡೆ ಜಿಮ್ ಬಂದಾಗ ಎಲ್ಲ ಕಡೆ ಬಿಡ್ತಾರೆ, ಕ್ಲೋಸ್ ಮಾಡಿರ್ತಾರೆ. ಹೌದು ಸತ್ಯ. ಬೆಂಗಳೂರಲ್ಲಿ ಪಾರ್ಕ್ಗಳೆಲ್ಲ ಇದೇ ಅಳವಡಿಸ್ತಾ ಇದೆ. ಆ ಥರ ಹೌದು, ಇದೇ ಅಳವಡಿಸ್ತಾ ಇದೆ. ಇದೇನು ಸರ್ ಇದು? ಇದು ಇಡೀ SS ಕುಟೀರ ಏನಿದೆ ಇದನ್ನು ಪೂರ್ತಿ ವ್ಯೂ ಮಾಡೋದಕ್ಕೆ ಅಂತ ಮಾಡಿರ್ತಕ್ಕಂಥದ್ದು. ವ್ಯೂ ಪಾಯಿಂಟು ಮಧ್ಯದಲ್ಲಿ ಮೇಲ್ಗಡೆ ಕೂತ್ಕೊಂಡ್ಬಿಟ್ರೆ ಪೂರ್ತಿ ತೋಟದ ವ್ಯೂ ಕಾಣಿಸುತ್ತೆ. ಅದು ರಾತ್ರಿ ಹೊತ್ತಿನಲ್ಲಿ ಫುಲ್ಲು ಲೈಟಿಂಗಿನಲ್ಲಿ ಇಡೀ ತೋಟ ಕಾಣಿಸ್ತಾ ಇರುತ್ತೆ. ಹಾಂ, ಕರೆಕ್ಟ್, ಸತ್ಯ. ಸುತ್ತಲೂ ಫುಲ್ಲು ಹಸಿರು, ಹಚ್ಚ ಹಸಿರಿನ ಮಧ್ಯೆ ನಾವು ಕೂತ್ಕೊಂಡಾಗ ಎಲ್ಲ ವ್ಯೂನು ಕಾಣಿಸ್ತಾ ಇರುತ್ತೆ. ಜೊತೆಗೆ ಲೈಟಿಂಗ್ಸ್ನಲ್ಲಿ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕಡೆ ಲೈಟ್ಗಳಿರೋದ್ರಿಂದ ಪ್ರತಿಯೊಂದು ಮರಮರಕ್ಕೂ ಲೈಟ್ಗಳಿರುತ್ತೆ, ಕಲರ್ ಲೈಟ್ಗಳು. ರಾತ್ರಿ ಇದೊಂದು ಬೇರೆಯೇ ಲೋಕ. ಹೌದು, ಬೇರೆ ಲೋಕ ಖಂಡಿತ. ಇಲ್ಲೂ ಲೈಟಿಂಗ್, ಸೋಲಾರ್ ಲೈಟ್ಸ್ ಇದೆಲ್ಲ ಪೂರ್ತಿ ಚೆನ್ನಾಗಿರುತ್ತೆ. ಇದು DJ ಏರಿಯಾ. ಇಲ್ಲಿ ಡ್ಯಾನ್ಸ್ ಮಾಡ್ಬೋದು. ಬಂದವರೆಲ್ಲ ಇಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ. DJ ಈ ಕಡೆ ಎಲ್ಲ ನೃತ್ಯಗಾರರದ್ದು ಫೋಟೋಗಳು ಎಲ್ಲ. ಶಟ್ಲಕ್ಕ ಕೋರ್ಟು ನಾವು ಇಲ್ಲಿ ಏನು ಮಕ್ಕಳಿಗೆ ಆಟದ ವ್ಯವಸ್ಥೆಗಳು ಏನು ಮಾಡಿದ್ದೀವಿ ಎಕ್ವಿಪ್ಮೆಂಟ್, ಅದ್ರ ಜೊತೆಗೆ ಶಟ್ಲಕ್ಕಾಕು ಆಡ್ಕೋಬೋದು, ವಾಲಿಬಾಲ್ ಶಟ್ಲಕ್ಕಾಕು ಅಲ್ಲಿ ಕೋರ್ಟ್ ಮಲ್ಟಿಪರ್ಪಸ್. ಸಂಜೆ ಹೊತ್ತು DJ ಡ್ಯಾನ್ಸ್ ಗೀನ್ಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಕರೆಕ್ಟ್. ಸಂಜೆ ಹೊತ್ತು ಇದೆಲ್ಲ ಲೈಟ್ಸ್ ಎಲ್ಲ ಲೇಸರ್ ಲೈಟ್ಗಳು ಬಂದ್ಬಿಡುತ್ತೆ ಪೂರ್ಣವಾಗಿ. ಈ ಕಡೆ ಎಲ್ಲ ಥರದ ನೃತ್ಯನೂ ಇದೆ. ವೆಸ್ಟರ್ನ್ ಡ್ಯಾನ್ಸು, ಫೋಕ್ ಡ್ಯಾನ್ಸು, ಭರತನಾಟ್ಯ. ಇದು ಏನು ನೀರು ಗೀರು ಬರುತ್ತೆ ಇದರಲ್ಲಿ? ಇಲ್ಲ, ಇದೆಲ್ಲ ಪ್ಲಾನ್ ಇದೆ. ಅದೇ ನೆಕ್ಸ್ಟ್ ಪ್ಲಾನ್ಗಳೆಲ್ಲ. ಇಲ್ಲಿ ಚಿಲ್ಡ್ರನ್ಸ್ ಏರಿಯಾ, ಮಕ್ಕಳುಗಳೆಲ್ಲ ಇವರು ಮಕ್ಕಳೆಲ್ಲ ಆಟ ಆಡ್ಬೋದಲ್ಲ, ಆಟ ಆಡೋದಕ್ಕೆ ಎಲ್ಲ ರೀತಿಯಾದ ಇದೆ. ಅಲ್ಲಿ ಫೋಟೋ ಶೂಟ್ ಪಾಯಿಂಟ್ ಇದೆ. ಮತ್ತೆ ಇಲ್ಲಿ ಇಂಡೋರ್ ಗೇಮ್ಗಳಿದೆ. ಇಂಡೋರ್ ಗೇಮ್ ಕಮ್ ಮೀಟಿಂಗ್ ಹಾಲ್, ಅಥವಾ ಯಾರಾದರೂ ತುಂಬಾ ಜನ ಕಾರ್ಪೊರೇಟ್ ಮೀಟಿಂಗ್ಗಳಿಗೆ ಉಪಯೋಗಿಸ್ಕೋಬಹುದು ಸ್ಥಳ, ಎಲ್ಲದಕ್ಕೂ ಅನುಕೂಲ ಆಗುವಂತ ರೀತಿಯಲ್ಲಿ ಮಾಡಿದ್ದೀವಿ. ಪ್ರೊಜೆಕ್ಟರ್ ಇದೆ, ಟಿವಿ ಇದೆ, ಕಾರ್ಯಕ್ರಮಗಳೆಲ್ಲನೂ. ಇಲ್ಲಿ ಈಗ ನೀವು ಯಾವುದಾದ್ರೂ ಕಂಪನಿಗಳು ಬಂದು ಹೌದು, ಕಾರ್ಪೊರೇಟ್ ಮೀಟಿಂಗ್ಗಳಿಗೆಲ್ಲ ಇದನ್ನು ಉಪಯೋಗಿಸ್ಕೋಬೋದು. ಅಂದರೆ ಇದು ಮಲ್ಟಿಪರ್ಪಸ್ಸು. ಗೇಮ್ಸ್ಗೂ, ಇಂಡೋರ್ ಗೇಮ್ಸ್ಗೂ ಆಗುತ್ತೆ, ಕಾರ್ಪೊರೇಟ್ ಮೀಟಿಂಗ್ಗಳಿಗೂ ಆಗುತ್ತೆ, ಮದುವೆ ಸಮಾರಂಭಗಳಲ್ಲಿ ಬಂದಾಗ ಸ್ಟೇ ಮಾಡೋದಕ್ಕೂ ಅವ್ರಿಗೂ ಆಗುತ್ತೆ. ಮತ್ತು ಇವೆಲ್ಲ ನೋಡೋದಕ್ಕೆ ಈ ಥರ ಇದೆ, ಬಟ್ 3D ಪಿಕ್ಚರ್ಗಳವು. ನಾವಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಅದೇ ಫೋಟೋ ತೆಗಿತಾ ಇದ್ದಾಗಿರುತ್ತೆ. ಕರೆಕ್ಟ್. ಕೇರಮ್ಮು, ಚೆಸ್ಸು, ಪ್ರತಿಯೊಂದು ಇಂಡೋರ್ ಗೇಮ್ಸ್ ಎಲ್ಲ ಪ್ರತಿಯೊಂದು ವ್ಯವಸ್ಥೆ ಇದೆ. ಇಲ್ಲೂ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಇದೆ. ಹೌದು, ಇಲ್ಲಿ 3 ಟಾಯ್ಲೆಟ್ ಬಾತ್ರೂಮ್ಸ್ ಇದೆ ಅಟ್ಯಾಚ್. ಇಲ್ಲಿ ಮೇಲ್ಗಡೆ ರೂಮ್ಗಳಿದೆ.
ರೂಮ್ಗಳು ಸಹ ಸ್ವರ್ಗ, ಹಾಂ ವೈಕುಂಠ, ದೇವಲೋಕ, ಇಂದ್ರಲೋಕ ಈ ಥರದಲ್ಲಿ ಹೆಸರುಗಳನ್ನ ಇಟ್ಟಿದ್ದೀವಿ. ನಿಮ್ಮ ಗೋಡೆಯ ಚಿತ್ರಗಳು ಬಹಳ ಚೆಂದ ಇದೆ. ಬಾತ್ರೂಮ್ಗಳು ಅಷ್ಟೇ ನೀಟಾಗಿ ಭಾಳ ನೀಟಾಗಿ ಏನು ಮೇಂಟೈನ್ ಮಾಡಿದ್ದೀರಿ ಮತ್ತು ಭಾಳ ವಿಶಾಲವಾಗಿಯೂ ಇದೆ, ದೊಡ್ಡ ದೊಡ್ಡದಾಗಿದೆ. ಇಲ್ಲೂ ನೋಡಿ ಅಷ್ಟೇ ತಂಪಿದೆ. ಎಲ್ಲ ರೂಮ್ಗಳು ಹೀಗಿದೆ ಇಲ್ಲಿ. ಹೌದು, ಬೇರೆ ಬೇರೆ ಚಿತ್ರಣಗಳಿವೆ. ಬಾಗಿಲು ತೆಗೆದರೆ ತೋಟ ಅಷ್ಟೇ ಅಲ್ಲ, ಕೈಗೆ ಸಿಗುತ್ತೆ. ಅಡಿಕೆ ಗರಿಗಳು, ತೆಂಗಿನ ಗರಿಗಳು ಎಲ್ಲ. ಸರ್, ಇದು ಯಾವುದು ಅಡಿಕೆ ಇದು? ಇದು ಮಲ್ಲಿಗೆ ಅಂತ. ಹಾಂ, ಬಾಳಿಕೆ ಇದೆ. ಇದು ಇದು ಅಂದರೆ ಹೊಸ ತಳಿ ಇರ್ಬೇಕೇನು? ವಿಶ್ವಾಮಿತ್ರ ಮೇನಕ್ಕೆ. ಹೌದು. ಇದು ಇಂದ್ರಲೋಕ. ಮುಂದೆಗಡೆ ಫುಲ್ಲು ಅಲ್ಲೇ ಹಸಿರು ವಾತಾವರಣ. ಎಲ್ಲ ನಿಮ್ಮ ರೂಮಿಗೂ ತೋಟ ಲುಕ್ ಎಲ್ಲ ಕಡೆಯಿಂದನೂ ಒಳಗೆ, ತೋಟದ ಒಳಗೆ ತೋಟದ ಹೊರಗೆ ಎನ್ನುವ ರೀತಿಯಲ್ಲಿ ರೂಮ್ಗಳಿದೆ. ಚೆನ್ನಾಗಿದೆ. ಸಸ್ಯಾಹಾರಿ ಕುಟೀರ ಅಷ್ಟೇ ಅಲ್ಲ, ಏನು ಸ್ವಿಚ್ ಆಫ್ ಮಾಡ್ದ? ಸಸ್ಯಗಳ ಮಧ್ಯೆ ಇದೆ. ಇಲ್ಲಿ ಲೈಟ್ ಆನ್ ಆಗಿದೆ. ಅದು ಆಚೆ ಕಡೆ ಆಫ್ ಮಾಡಬೇಕು. ಆಫ್ ಆಯ್ತಾ? ಇಲ್ಲ, ಅದಕ್ಕೆ ಅಲ್ಲ ಆಫ್ ಆಗಿ. ವೀಕ್ಷಕರೇ, ಇಲ್ಲಿ ನನಗೆ ಇಲ್ಲಿ ಇಷ್ಟೊತ್ತಿಗೆ ಅಂತ ಅನಿಸಿದ್ದೇನು ಅಂತಂದರೆ, ಬೆಂಗಳೂರಲ್ಲಿ ಇರುವಂಥ ಜನಗಳಿಗೆ ಈ ಥರದೊಂದು ವಾತಾವರಣದ ನಿರೀಕ್ಷೆ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ರಾಜ್ಯದವರೇ? ಖಂಡಿತ ಇರ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಇಲ್ಲ. ನಾವು ಮಲೆನಾಡಲ್ಲೋ ಅಥವಾ ಕೋಸ್ಟಲ್ ಕರ್ನಾಟಕದಲ್ಲೋ ಅಥವಾ ಮೈಸೂರು ಗೀಸೂರು ಚಾಮರಾಜಪೇಟೆ ಆಚೆ ಕಡೆ ಈ ಥರದ ಏರಿಯಾಗಳಲ್ಲಿ ಈ ಥರದ್ದನ್ನು ನೋಡ್ಬೋದೇ ಹೊರತು ತೀರ್ಥಹಳ್ಳಿ ಆ ಥರದ್ದೆಲ್ಲ. ಆದರೆ ಬೆಂಗಳೂರಿಗೆ ಅಟ್ಯಾಚ್ ಆಗಿ ಅದು ಹೆಸರು ಕಟ್ಟದಂಥ ಬಹಳ ಸಮೀಪದ ಏರಿಯಾದಲ್ಲಿ ಇಂತಹ ಒಂದು ತೋಟ, ಇಷ್ಟು ಹಸಿರಿನ ಹಚ್ಚ ಹಸಿರು ಹೊದ್ದು ಮಲಗಿದೆ ಇಲ್ಲಿ. ಅಂಥದ್ರ ಮಧ್ಯೆ ನೀವು ಯಾವುದೇ ಇದಕ್ಕೆ ಹೋಗಿ, ರೂಮಿಗೆ ಹೋಗಿ ಅಥವಾ ಅಲ್ಲಿ DJ ಡ್ಯಾನ್ಸ್ ಮಾಡೋ ಏರಿಯಾಕ್ಕೆ ಹೋಗಿ ಅಥವಾ ಎಂಟ್ರೆನ್ಸ್ ಬನ್ನಿ ಅಥವಾ ಮದುವೆ ಹಾಲು, ಈಗ ನಾವು ಮುಂದೆ ಅಲ್ಲಿಗೆ ಹೋಗ್ತೇವೆ, ಅಲ್ಲಿಗೆ ಹೋಗಿ ಎಲ್ಲ ಹೋದರೂ ನಿಮಗೆ ತೋಟ ತೋಟ ತೋಟ, ಪರಿಸರ ಪರಿಸರ, ಹಸಿರು ಹಸಿರು ಹಸಿರು, ತಂಪಾದ ವಾತಾವರಣ. ಹೌದು, ತಂಪಾದ ವಾತಾವರಣ. ಮಟ್ಟ ಮಧ್ಯಾಹ್ನ ಇವಾಗಲೂ ಸಹ ಅಲ್ಲ, 2 AC ರೂಮ್ನಲ್ಲಿ ಈಗ ನಾವು ರಾಮಚಂದ್ರರು ಇವರೆಲ್ಲ ಮಾತಾಡ್ತಾ ಇರುವಾಗ ಇಲ್ಲಿ ಈಗ ನಾವು ಈ ಜಾಗದಲ್ಲಿ ನಿಂತಾಗ 2.25 ಗಂಟೆ. ಆದರೆ ನೋಡಿ, ಒಂದೇ ಒಂದು ಬೆವರಿನ ಹನಿ ಇಲ್ಲ. ಒಂದು ಮುಂಜಾನೆಯ ಹೊತ್ತಿನಲ್ಲಿ ನಾವು ಏನು ಅನುಭವಿಸಬಹುದಾ ಆ ರೀತಿಯಲ್ಲಿದೆ. ಸಂಸ್ಕೃತಿ ಇದೆ, ಸನಾತನ ಧರ್ಮದ ಎಲ್ಲ ಒಂದು ನೆಲೆಗಳಿದೆ, ಮನೋಧರ್ಮ ಇದೆ, ಮನಸ್ಸಿದೆ, ಎಲ್ಲವೂ ಇದೆ ಇಲ್ಲಿ.